ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಟೈಸನ್ ಕೋಳಿ 1.5 kg ಆಗುವಷ್ಟು ಉಂಟು, ಅದನ್ನು ಪದಾರ್ಥ ಮಾಡ್ತಾ ಇದ್ದೇನೆ. ಅದಕ್ಕೆ ಈಗ ನಾನು ಅರಸಿನ ಮತ್ತು ನಿಂಬೆ ಹುಳಿ ಹಾಕಿ ಚೆನ್ನಾಗಿ ಬೆರೆಸಿ 20 ನಿಮಿಷ ಇಡ್ತೀನಿ. ನಂತರ ನಾನು ಅದಕ್ಕೆ ಪದಾರ್ಥಕ್ಕೆ ಬೇಕಾಗುವ ಮಸಾಲವನ್ನು ರೆಡಿ ಮಾಡ್ತೀನಿ. ನೋಡಿ, ಅದಕ್ಕೆ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ, ನಿಂಬೆ ಹುಳಿ ರಸ. ಇನ್ನು ಅದನ್ನು ಚೆಂದ ಮಾಡಿ ಬೆರೆಸಬೇಕು ವೀಕ್ಷಕರೇ, ಬೆರೆಸಿ ಇಡಬೇಕು. ಹಾಗೆ ಇಟ್ಟರೆ ಅದು ನಮಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ, ಇನ್ನು ಬೇಗ ಬೇಯ್ತದೆ ಕೂಡ. ನೋಡಿ, ಚೆಂದ ಮಾಡಿ ಮಿಶ್ರ ಮಾಡಬೇಕು. ನೋಡಿ, ಈಗ ನಾನು ಮಸಾಲಕ್ಕೆಲ್ಲ ರೆಡಿ ಮಾಡ್ತೇನೆ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಮತ್ತು ನೋಡಿ ಇದು ಕರಿಬೇವಿನ ಸೊಪ್ಪು. ನೋಡಿ, ಇದು ಉದ್ದ ಮೆಣಸು, ಗಿಡ್ಡ ಮೆಣಸು, ಕೊತ್ತಂಬರಿ, ಜೀರಿಗೆ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕರಿಮೆಣಸು ಅದೆಲ್ಲ ಉಂಟು. ಅದು ಒಳ್ಳೆ ಚಕ್ಕೆ, ನೋಡಿ ನಾನು ದುಬೈಯಿಂದ ತಂದದ್ದು. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಅದನ್ನೆಲ್ಲ ಫ್ರೈ ಮಾಡ್ತೇನೆ ಈಗ. ನೋಡಿ, ಎಣ್ಣೆಯಲ್ಲಿ ಇದು ಕೊಬ್ಬರಿ ಎಣ್ಣೆಯಾಗಿ ಫ್ರೈ ಮಾಡ್ತೇನೆ. ನಾನು ತುಪ್ಪ ಎಲ್ಲ ಹಾಕೋದಿಲ್ಲ, ನನಗೆ ತುಪ್ಪ ಹಾಕಿದರೆ ಶೀತ ಆಗ್ತದೆ. ನೋಡಿ, ಮೆಣಸು, ಒಳ್ಳೆ ಮೆಣಸು. ಇದು ಕೆಜಿಗೆ 450 ರೂಪಾಯಿ ಕೊಟ್ಟಿದ್ದೇನೆ ನಾನು. ಒಳ್ಳೆ ಮೆಣಸು, ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು. ನೋಡಿ, ಅದನ್ನು ಚೆಂದ ಫ್ರೈ ಮಾಡ್ತೇನೆ. ಸಿಮ್ಮು ಉರಿ ಇಡಬೇಕು, ಬೆಂಕಿ ಸಿಮ್ಮಲ್ಲಿ ಇಡಬೇಕು, ಗ್ಯಾಸ್. ನೋಡಿ, ಇಲ್ಲದ್ರೆ ಅದು ಕರೆಂಟಿದೆ, ನೋಡಿ ಕಪ್ಪಾಗ್ತದೆ. ನೋಡಿ, ಇದು ಕೂಡ ಹಾಗೆ. ಇದನ್ನೆಲ್ಲ ನಾವು ಒಟ್ಟಿಗೆ ಫ್ರೈ ಮಾಡಿದ್ದು. ಅಂದರೆ ನಮಗೆ ಪದಾರ್ಥ. ಇವತ್ತು ಮಗಳು ಬರ್ತಾಳೆ, ಮಧ್ಯಾಹ್ನ ನಂತರ ಸಂಜೆ ಬರ್ತಾಳೆ. ಹಾಗೆ ನೋಡಿ, ಇದನ್ನೆಲ್ಲ ಫ್ರೈ ಮಾಡ್ತೇನೆ ಎಣ್ಣೆ ಹಾಕಿ. ಈರುಳ್ಳಿ, ಮೆಣಸು, ಹಸಿಮೆಣಸು ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದೆಲ್ಲ ಕಡಿಲಿಕ್ಕೆ, ಮಸಾಲಕ್ಕೆ ಹಾಕಲಿಕ್ಕೆ. ನೋಡಿ, ಅದಕ್ಕೆ ಸ್ವಲ್ಪ ಅರಸಿನ ಕೂಡ ಬೆರೆಸಿದ್ದೇನೆ. ಅದು ಒಳ್ಳೆ ಪರಿಮಳ ಬರ್ತದೆ, ಅದಕ್ಕೆ ಬೆರೆಸಿದ್ರೆ. ನೋಡಿ, ಅದು ಫ್ರೈ ಆಯಿತು. ನೋಡಿ, ಕುಕ್ಕರಲ್ಲಿ ನಾನು ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆಗೆ ಸಾಸಿವೆ ಹಾಕ್ತೇನೆ. ಅದು ಚೆನ್ನಾಗಿ ಸಿಡಿದ ಮೇಲೆ ಕೊತ್ತಂಬರಿ ಸೊಪ್ಪಲ್ಲ, ಕರಿಬೇವಿನ ಸೊಪ್ಪು ಹಾಕ್ತೇನೆ. ಕರಿಬೇವು ಸೊಪ್ಪು ಹಾಕಿದೆ. ನಂತರ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಅದನ್ನೆಲ್ಲ ಹಾಕ್ತೇನೆ. ಟೊಮೆಟೊ ಎಲ್ಲ ಹಾಕ್ತೇನೆ. ನೋಡಿ, ಹಾಕ್ತಾ ಇದ್ದೇನೆ. ಅದು ಚೆನ್ನಾಗಿ ಸ್ವಲ್ಪ ಬೇಯಬೇಕು. ನೋಡಿ ವೀಕ್ಷಕರೇ, ಇದು ಕುಕ್ಕರಲ್ಲಿ ನಾನು ಮಾಂಸ ಹಾಕಿದೆ. ಈಗ ಅದಕ್ಕೆ ಮಾಂಸವನ್ನು ಚೆನ್ನಾಗಿ ಬೆರೆಸಿ ಕುಕ್ಕರಲ್ಲಿ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದೆ. ನೋಡಿ, ಕುಕ್ಕರಿಂದ ನಾನು ಬೆಂದಾದ ನಂತರ ಮಣ್ಣಿನ ಮಡಿಗೆ ಶಿಫ್ಟ್ ಮಾಡಿದೆ. ನೋಡಿ, ಇದಕ್ಕೆ ರುಚಿಯ ತಕ್ಕ ಉಪ್ಪೆಲ್ಲ ಹಾಕಿದ್ದೇನೆ. ನೋಡಿ, ಮಸಾಲೆ ಎಲ್ಲ ರೆಡಿ ಮಾಡಿದ್ದೆ ನಾನು. ಮಸಾಲ ಹಾಕಿದೆ ಅದಕ್ಕೆ. ಮಸಾಲವನ್ನು ಚೆಂದ ಮಾಡಿ ಹದ ಮಾಡಬೇಕು. ನೋಡಿ, ಇನ್ನು ಸ್ವಲ್ಪ ಅದು ಮಿಕ್ಸಿಯನ್ನು ತೊಳೆದು ನೀರು ಹಾಕಿದೆ. ನೋಡಿ, ಉಪ್ಪು ಎಲ್ಲ ಸರಿ ಉಂಟು. ಇನ್ನು ಇದು ಕುದಿ ಬಂದ ನಂತರ ತೆಂಗಿನ ರಸವನ್ನು ಹಾಕ್ತೇನೆ. ನೋಡಿ, ಈಗ ತೆಂಗಿನ ರಸ ಹಾಕಿದ್ದೇನೆ ನಾನು ಮಾತ್ರ ಅದರಲ್ಲಿ ತೋರಿಸಲಿಲ್ಲ, ನನಗೆ ನೆನಪಾಗಲಿಲ್ಲ ವಿಡಿಯೋ ಮಾಡಲಿಕ್ಕೆ. ತೆಂಗಿನ ರಸ ಹಾಕಿದ್ದೇನೆ. ನೋಡಿ, ಹಾಕಿದೆ. ಇನ್ನು ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಕುದಿ ಬರ್ತಾ ಇದೆ. ನೋಡಿ, ತೆಂಗಿನ ರಸ ಹಾಕಿ ಚೆಂದ ಮಾಡಿ ಕುದಿಬೇಕು, ಇಲ್ಲದ್ರೆ ಅದು ಬೇಗ ಹುಳಿ ಬರ್ತದೆ ಕುದಿ ಬಾರದಿದ್ದರೆ. ನೋಡಿ, ಚೆಂದ ಕುದಿ ಬರ್ತದೆ. ನೋಡಿ, ಇನ್ನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಇನ್ನು ಸ್ವಲ್ಪ ಜೀರಿಗೆ ಹುರಿದು ಪುಡಿ ಮಾಡಿ ಹಾಕಿದರೆ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ವೀಕ್ಷಕರೇ.